ಇನ್ನು ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭವಿಷ್ಯ ನಿರ್ಧಾರ ಆಗುತ್ತೆ. ಸಿಡಬ್ಲ್ಯೂಎಂಎ ಮೀಟಿಂಗ್ ಶುರುವಾಗಿದೆ ನವದೆಹಲಿಯಲ್ಲಿ. ಆ ಸಭೆಯಲ್ಲಿ ಕರ್ನಾಟಕ ತನ್ನ ಪರವಾದಂತಹ ವಾದವನ್ನ ಪ್ರಬಲವಾಗಿ ಮಂಡಿಸೋದಕ್ಕೆ ಸಕಲ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಂಡಿದ್ದು ತಮಿಳುನಾಡು ಮತ್ತು ಕರ್ನಾಟಕದ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನೀರು ಹಂಚಿಕೆ ಭವಿಷ್ಯ ನಿರ್ಧಾರ ಆಗುತ್ತೆ. ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಮಂಡ್ಯ, ಮೈಸೂರು, ಹಾಸನಕ್ಕೂ ಕೂಡ ಕುಡಿಯೋ ನೀರಿಗೆ ಕಾವೇರಿ ನೀರೇ ಪ್ರಮುಖ ಆಧಾರ. ಕುಡಿಯೋ ನೀರಿಗಾಗಿ ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಅದಕ್ಕೆ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಬಳಸಬೇಡಿ ಅಂತ ಹೇಳಿ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಆದರೆ ಈಗ ತಮಿಳುನಾಡಿಗೆ ಅಲ್ಲೂ ಕೂಡ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಕೊಡೋದಕ್ಕೆ ಸಮಿತಿ ಸೂಚನೆ ಕೊಟ್ಟ ಬೆನ್ನಲ್ಲೇ ಸರ್ಕಾರ ಏನಾದರೂ ನೀರು ಬಿಟ್ಟಿದ್ದೇ ಆದಲ್ಲಿ ಬಹಳ ದೊಡ್ಡದಾದಂಥ ಸಂಘರ್ಷ ಕಾರಣ ಆಗ್ತಿತ್ತು. ಹಾಗಾಗಿ ಈಗಾಗಲೇ ಕಾವೇರಿ ಕಿಚ್ಚು ಹೊತ್ಕೊಂಡಿದೆ, ಪ್ರತಿಭಟನೆ ನಡೀತಾ ಇದೆ. ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗಾಗಲೇ ಸರ್ಕಾರ ಸ್ಪಷ್ಟಪಡಿಸಿದೆ. ಆದರೆ ಇವತ್ತು ಸಿಡಬ್ಲ್ಯೂಎಂಎ ಏನು ನಿರ್ಧಾರಕ್ಕೆ ಬರುತ್ತೆ? ಪ್ರಾಧಿಕಾರ ಸಮಿತಿ ಕೊಟ್ಟಂತಹ ಆದೇಶವನ್ನು ಮೇಲಕ್ಕೆತ್ತಿದ್ರೆ ಆಗ ವ್ಯತಿರಿಕ್ತವಾದಂತಹ ಬೆಳವಣಿಗೆ ರಾಜ್ಯದಲ್ಲಿ. ಮೊದಲೇ ನೀರಿಲ್ಲ, ಬರದ ಛಾಯೆ, ಅದರಲ್ಲಿ ಮತ್ತೆ ತಮಿಳುನಾಡಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಹರಿಸಬೇಕು ಅಂತಂದರೆ 4 TMC ನೀರು ಇಲ್ಲಿಂದ ಹೊರಟು ಹೋಗುತ್ತೆ. ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರಿನಂತೆ 15 ದಿನಗಳ ಕಾಲ ಹರಿಸೋದಕ್ಕೆ CWRC ಸೂಚನೆ ಕೊಟ್ಟಿರೋದು. ಈಗ CWMA ಏನು ಹೇಳುತ್ತೆ? ನಮ್ಮ ವಾದವನ್ನು ಮಂಡಿಸೋದಕ್ಕೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮೀಟಿಂಗ್ ಶುರುವಾಗಿದೆ. ಬರದ ಛಾಯೆ, ಕಾವೇರಿ ಜಲಾನಯನದ ಪರಿಸ್ಥಿತಿ, ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನು ಬಿಚ್ಚಿಡೋದಕ್ಕೆ ಅಧಿಕಾರಿಗಳು ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ವಾದ ಮಂಡಿಸ್ತಿದ್ದಾರೆ. ತಮ್ಮ ತಮ್ಮ ವಾದವನ್ನು ಅಧಿಕಾರಿಗಳು ಮುಂದಿಡ್ತಾರೆ. ಎರಡೂ ರಾಜ್ಯದ ಅಧಿಕಾರಿಗಳು ಕೂಡ. ನೀರೇ ಇಲ್ಲದೆ ನೀರು ಹಂಚಿಕೆ ಮಾಡಬೇಕು, ನೀರು ಹರಿಸಬೇಕು ಅಂತಂದರೆ ಹೇಗೆ? ಅದರಲ್ಲೂ ನಮ್ಮ ರಾಜ್ಯಕ್ಕೆ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ ಇದೇ ರೀತಿಯಲ್ಲಿ ಬಿಡ್ತಾ ಹೋದರೆ. ಅಂಥದ್ರಲ್ಲಿ ಬೆಳೆ ಬೆಳೆಯೋದಕ್ಕೆ ನೀರನ್ನು ಬಿಡಬೇಕು ಅಂತಂದರೆ ಅದು ಸಾಧ್ಯನಾ ಎನ್ನುವಂಥ ಪ್ರಬಲ ವಾದವನ್ನು ಮಂಡಿಸೋದಕ್ಕೆ CWMA ಮುಂದೆ ಸರ್ಕಾರದ ಅಧಿಕಾರಿಗಳು ಹಾಜರಾಗಿದ್ದಾರೆ. ಈಗಾಗಲೇ CWRC ಕೊಟ್ಟಂತಹ ಸೂಚನೆಯನ್ನೇ CWMA ಮುಂದುವರಿಸುವಂತೆ ಹೇಳುತ್ತಾ, ಅಥವಾ ನಮ್ಮ ರಾಜ್ಯದ ಪರವಾಗಿ ಏನಾದರೂ ಸೂಚನೆಗಳು ಬರ್ತವ? ಮುಂದಿನ ಕಾನೂನು ಅವಕಾಶಗಳೇನು? ಇದೆಲ್ಲವೂ ಕೂಡ ಈಗ ಬಹಳ ಪ್ರಮುಖ ಅಂಶ ಆಗತ್ತೆ. ವಿವರಣೆಯನ್ನು ಕೊಡ್ತಿದ್ದಾರೆ ರಾಜ್ಯದ ಅಧಿಕಾರಿಗಳು. ಕಾವೇರಿ ಜಲಾನಯನ ಪ್ರದೇಶದ ವಾಸ್ತವ ಸ್ಥಿತಿ ಏನು? ಜಲಾಶಯಗಳು ಎಷ್ಟು ಖಾಲಿಯಾಗಿದೆ? ಈಗಾಗಲೇ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ. ಆದರೆ ಇವತ್ತಿನ ಸಭೆಯಲ್ಲಿ ಏನಾದರೂ ವ್ಯತಿರಿಕ್ತ ಸೂಚನೆ ಬಂದರೆ, ಸಮಿತಿ ಕೊಟ್ಟಂತಹ ಆದೇಶ ಏನಿದೆ CWRC ಅದನ್ನೇ ನಡೆಸುವಂತೆ ಸರ್ಕಾರಕ್ಕೆ ಸೂಚನೆ ಏನಾದರೂ ಸಿಕ್ಕಲ್ಲಿ ಆಗ ರಾಜ್ಯದಲ್ಲಿ ಕಿಚ್ಚು ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರ್ತದೆ. ಯಾಕಂದರೆ ನೀರಿಲ್ಲ. ಈಗಾಗಲೇ ರೈತರು ಕಂಗಾಲಾಗಿ ಕೂತಿದ್ದಾರೆ. ನಮಗೇ ನೀರು ಕೊಡ್ತಿಲ್ಲ, ಆದರೆ ಪಕ್ಕದ ರಾಜ್ಯಕ್ಕೆ ನೀರು ಬಿಡೋದಕ್ಕೆ ಸಿದ್ಧ ಆಗ್ತೀವಿ ಅಂತಂದರೆ ಸಹಜವಾಗಿ ಆಕ್ರೋಶ. ಸರ್ಕಾರ ಪ್ರಬಲವಾಗಿ ವಾದವನ್ನು ಮಂಡಿಸಬೇಕಿದೆ. ವಿಪಕ್ಷಗಳು ಈಗಾಗಲೇ ಟೀಕಿಸಿದ್ವು, CWRC ಎದುರುಗಡೆನೆ ಯಾಕೆ ಪ್ರಬಲವಾದಂತಹ ವಾದ ಮಾಡಲಿಲ್ಲ? ಇಷ್ಟ ಪರಿಸ್ಥಿತಿ ಇದ್ರೂ, ಬರದ ಪರಿಸ್ಥಿತಿ ಇದ್ರೂ ಕೂಡ ನೀರು ಬಿಡಿ ಎನ್ನುವಂಥ ಸೂಚನೆ ಅಲ್ಲಿಂದ ಬರುತ್ತೆ ಅಂತಂದರೆ ಸಮರ್ಥವಾದಂಥ ವಾದ ಸರ್ಕಾರದ ಕಡೆಯಿಂದ ಆಗಿಲ್ಲ, ಸರಿಯಾಗಿ ವಾಸ್ತವ ಸ್ಥಿತಿಯನ್ನು ವಿವರಿಸಿಲ್ಲ ಎನ್ನುವಂಥ ಆಕ್ರೋಶ, ಆಕ್ಷೇಪವನ್ನು ವಿಪಕ್ಷಗಳು ಮಾಡಿವೆ. ಈಗ ಪ್ರಾಧಿಕಾರದ ಎದುರು ನಮ್ಮ ಅಧಿಕಾರಿಗಳು ಏನು ವಾದ ಮಾಡ್ತಾರೆ, ಎಷ್ಟು ಪ್ರಬಲವಾದಂಥ ವಾದ ಮಂಡಿಸ್ತಾರೆ, ರಾಜ್ಯದ ಪರವಾಗಿ ಸೂಚನೆಗಳು ಬರ್ತವ ಅಂಥದ್ದೊಂದು ಆಶಯ ವ್ಯತಿರಿಕ್ತ. ಆದರೆ ಕರ್ನಾಟಕ ಬಂದ್ ಮಾಡೋದಕ್ಕೂ ನಾವು ಮುಂದಾಗಬೇಕಾಗತ್ತೆ ಅಂತ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿವೆ. ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ, ತಮಿಳುನಾಡಿಗೆ ನೀರು ಬಿಡೋ ಹಾಗಿಲ್ಲ, ನಮಗೆ ಕಾಲುವೆಗೆ ಹರಿಸೋದಕ್ಕಾಗಲ್ಲ ಅಂದರೆ ಪಕ್ಕದ ರಾಜ್ಯಕ್ಕೆ ಹೇಗೆ ಬಿಡ್ತೀರಿ ಅಂತ. ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಬಹಳ ಮಹತ್ವದ ಮೀಟಿಂಗ್ ನಡೀತಾ ಇರುವಂಥದ್ದು, ಏನು ಪರಿಣಾಮ ಬರುತ್ತೋ, ಏನು ನಿರ್ಧಾರ ಬರುತ್ತೋ ಅನ್ನುವಂಥ ಕುತೂಹಲ ಇದೆ. ಒಂದಿಚ್ಚು ಆಚೆ ಈಚೆ ಆದರೂ ಕೂಡ ರಾಜ್ಯದ ಪಾಲಿಗೆ, ರೈತರ ಪಾಲಿಗೆ, ಅದರಲ್ಲೂ ಕುಡಿಯೋ ನೀರಿಗೂ ತತ್ವಾರ ಆಗುವಂಥ ಸಂದರ್ಭ ಇರೋದ್ರಿಂದ ಬೆಂಗಳೂರಿಗರ ಪಾಲಿಗೂ ಕೂಡ ಇದು ಬಹಳ ದೊಡ್ಡದಾದಂಥ ತೊಡಕ ಆಗುತ್ತೆ. ಆದರೆ ಇದನ್ನ ವಾದ ಮಂಡಿಸೋದಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿರೋ ಅಧಿಕಾರಿಗಳ ಬಳಿಯಲ್ಲಿ ಏನು ಪ್ರಮುಖ ಅಂಶಗಳಿವೆ ನಮ್ಮ ಕಡೆಯಿಂದ ವಾದವನ್ನು ಸಮರ್ಥವಾಗಿ ನಿಭಾಯಿಸೋದಕ್ಕೆ?
ಪ್ರತಿಮಾ, ಅತಿ ಮಹತ್ವದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಆರಂಭ ಆಗಿರುವಂತಹದ್ದು ದೆಹಲಿಯ ಬಿಕಾಜಿ ಕಾಮದಲ್ಲಿರ್ತಕ್ಕಂಥ CWMA ಕಚೇರಿಯಲ್ಲಿ ಈಗ ಸಭೆ ಆರಂಭ ಆಗಿದೆ. ಸಭೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು SK ಹಲ್ದಾರ್, ಇವರು CWMA ಅಧ್ಯಕ್ಷರಾಗಿರ್ತಾರೆ. ಮತ್ತೆ ಸೆಂಟ್ರಲ್ ವಾಟರ್ ಕಮಿಷನ್ನ ಮುಖ್ಯಸ್ಥರು ಕೂಡ ಇವರೇ ಆಗಿರೋದ್ರಿಂದ ಇವರು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಇವರೇ ಆಗಿದ್ದಾರೆ. ಇವರ ನೇತೃತ್ವದಲ್ಲಿ ಈಗ ಸಭೆ ಆಗ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಕಳೆದ 3 ದಿವಸಗಳ ಹಿಂದೆ CWRC ಸಭೆ ನಡೆದಿತ್ತು. ನೀರು ನಿಯಂತ್ರಣ ಕಮಿಟಿಯ ಸಭೆ ನಡೆದಿದ್ದಂಥ ಸಂದರ್ಭದಲ್ಲಿ 3500 ಕ್ಯೂಸೆಕ್ಸ್ ಪ್ರತಿದಿನ ಮುಂದಿನ 15 ದಿವಸಗಳಿಗೆ ಕರ್ನಾಟಕ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅನ್ನುವಂಥ ಆದೇಶವನ್ನ ಕೊಟ್ಟಿತ್ತು. ಆ ಆದೇಶವನ್ನ ಕರ್ನಾಟಕ ಪಾಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ಕರ್ನಾಟಕ ಸರ್ಕಾರ ನಿರ್ಧಾರವನ್ನ ಮಾಡಿತ್ತು. ಮತ್ತೆ CWMA ಈಗ ಮೇಲ್ಮನವಿಯನ್ನ ಸಲ್ಲಿಸಿರುವಂತಹದ್ದು. ರಾಜ್ಯದ ಅಧಿಕಾರಿಗಳು ಸಂಪೂರ್ಣ ತಯಾರಿಯನ್ನು ನಡೆಸಿದ್ದಾರೆ. ಇವತ್ತಿನ ಸಭೆಯಲ್ಲಿ ಏನು ಆರಂಭ ಆಗಿದೆ, ಈ ಸಭೆಯಲ್ಲಿ ಕರ್ನಾಟಕದ ಅಧಿಕಾರಿಗಳು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಬಹು ಮುಖ್ಯವಾಗಿ CM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಿರಂತರ ಸಭೆ ಆಯಿತು. ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ಯಾವ ರೀತಿಯಾಗಿ ವಾದವನ್ನ ಮಾಡಬೇಕು, ಮತ್ತೆ ರಾಜ್ಯದ ಪ್ರಸ್ತುತ ಪರಿಸ್ಥಿತಿಯನ್ನ ಹೇಗೆ ಮನವರಿಕೆಯನ್ನ ಮಾಡ್ಕೊಳ್ಬೇಕು CWMA ಅಧ್ಯಕ್ಷರ ಮುಂದೆ ಅನ್ನುವಂಥದ್ದನ್ನು ಕೂಡ ಸಮರ್ಥವಾಗಿ ಈಗೆಲ್ಲ ರೀತಿಯಾದಂಥ ತಯಾರಿಯನ್ನು ನಡೆಸಿರುವಂತಹದ್ದು. ಬಹು ಮುಖ್ಯವಾಗಿ ಕಾವೇರಿ ಕೊಳ್ಳದ ಜಲಾಶಯಗಳ ಪರಿಸ್ಥಿತಿಯನ್ನ ಅಧಿಕಾರಿಗಳಿಗೆ ಮನವರಿಕೆಯನ್ನ ಮಾಡಿಕೊಡ್ಬೇಕಾಗತ್ತೆ. ಅಂದ್ರೆ ಈಗ ಜಲಾಶಯಗಳಲ್ಲಿ ಇರ್ತಕ್ಕಂಥ ಒಟ್ಟು ನೀರಿನ ಸಂಗ್ರಹ ಮತ್ತೆ ಭವಿಷ್ಯದಲ್ಲಿ ಕುಡಿಯೋ ನೀರಿಗೆ ಎಷ್ಟು ನೀರು ಬೇಕಾಗುತ್ತೆ, ಬೆಂಗಳೂರಿನಂತಹ ಮಹಾನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಅದು KRS ನಿಂದಲೇ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗುತ್ತೆ. ಮತ್ತೆ KRS ಅಲ್ಲಿ ನೀರು ಖಾಲಿ ಆಯಿತು ಅಂತಂದ್ರೆ ಹೇಮಾವತಿ ಜಲಾಶಯದಿಂದ ನೀರನ್ನ ತರಬೇಕಾಗುತ್ತೆ KRSಗೆ. ಹೀಗಾಗಿ ಬರೀ ಬೆಂಗಳೂರು ಮಾತ್ರ ಅಲ್ಲ, ಮಂಡ್ಯಕ್ಕೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು, ಮೈಸೂರಿಗೂ ಮಾಡಬೇಕು, ಜೊತೆಗೆ ಹಾಸನ ನಗರ ಸೇರಿದಂತೆ ಇತರ ದಕ್ಷಿಣ ಕರ್ನಾಟಕದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆಲ್ಲವೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಇದೇ ಕಾವೇರಿ ನೀರಿನಿಂದ ಮಾಡಬೇಕಾಗುತ್ತೆ, KRS ನಿಂದ ಮಾಡಬೇಕಾಗುತ್ತೆ. ಹೀಗಾಗಿ ಇದು ಎಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ರಾಜ್ಯದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಬಹು ಮುಖ್ಯವಾಗಿ ಈಗ 3500 ಕ್ಯೂಸೆಕ್ಸ್ ನೀರನ್ನ KRS ನಿಂದ ಹರಿಸಬೇಕು. ಅದರಲ್ಲೂ ಬಹು ಮುಖ್ಯವಾಗಿ ಬಿಳಿಗುಂಡ್ಲುವಿನಲ್ಲಿ 3500 ಕ್ಯೂಸೆಕ್ಸ್ ದಾಖಲಾಗಬೇಕು ಅನ್ನುವಂತಹದ್ದು. ಬಿಳಿಗುಂಡ್ಲುವಿನಲ್ಲಿ ಈ ಪ್ರಮಾಣದ ನೀರು ದಾಖಲಾಗಬೇಕು ಅಂದ್ರೆ KRS ಮತ್ತೆ ಕಬಿನಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಬಿಡಬೇಕಾಗುತ್ತೆ, ಅದಕ್ಕಿಂತ ಡಬಲ್ ನೀರನ್ನ ಇಲ್ಲಿ ಬಿಡಬೇಕಾಗುತ್ತೆ. ಇದು ಕಷ್ಟ ಅನ್ನುವಂತಹದನ್ನ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರತಿಮಾ. ಎಸ್ ಹರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.